ಅದು ಒಂದು ಸೈಡ್ ಹಾಕೋದಕ್ಕಿಂತ ಎರಡು ಸೈಡಿಂದ ವಾದನ ಮಾಡಬೇಕು. ಓಂಕಾರ, ಪ್ರಣವ ಅದು ಒಳಗೆ ಹೋಗ್ತಾ ಇದೆಯಾ, ಹೊರಗೆ ಬರ್ತಾ ಇದೆಯಾ, ಆ ಒಂದು ಜಯಗಂಟೆ ಅಂತ ತಂದರು. ಮತ್ತು ಶಂಖದಲ್ಲಿ ಇವು ಮೂರಲ್ಲೂ ಪ್ರಣವನಾದವನ್ನು ಹೋಲ್ತಾ ಇದೆ ಅಂತ. ಮಾರ್ಕೆಟಲ್ಲಿ ಸಿಗ್ತಾ ಇರೋದೆಲ್ಲ ಗಂಟೆ ನೋಡೋಕ್ಕೆ ಚೆನ್ನಾಗಿದೆ, ಹಿತ್ತಾಳೆಯಲ್ಲಿ ಮಾಡಿರ್ತಾರೆ, ಗಂಟೆಯ ಆಕಾರವಾಗಿರುತ್ತೆ, ಶಬ್ದ ಬರುತ್ತೆ, ಪ್ರಣವ ಬರುತ್ತಾ ಅದನ್ನು ಗಮನಿಸಬೇಕಾಗಿದೆ. ಇವತ್ತಿನ ಹೆಚ್ಚಿನೆಲ್ಲ ಗಂಟೆಗಳಲ್ಲಿ ಬರೀ ಶಬ್ದ ಬರುತ್ತೆ. ಲೋಹದ ಗಂಟೆಗಳಲ್ಲಿ ಪ್ರಣವನಾದ ಬರುತ್ತೆ, ಆದರೆ ಎಲ್ಲ ಲೋಹದಲ್ಲಿ ಬರಲ್ಲ. ಪ್ರಣವನಾದನೇ ಬರ್ತಾ ಇದೆ ಅನ್ನೋದಕ್ಕೆ ಮುಖ್ಯವಾಗಿ 3 ರೀತಿಯಾಗಿ ಇದನ್ನು ಟೆಸ್ಟ್ ಮಾಡ್ಬೋದು. ಕೆಟ್ಟದ್ರಿಂದ ಕೆಟ್ಟ ಫಲ ಬಂದೇ ಬರುತ್ತೆ, ಒಳ್ಳೆಯದ್ರಿಂದ ಒಳ್ಳೆ ಫಲ ಬರಲೇಬೇಕು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಹೊಸ ಸಂಚಿಕೆಯನ್ನು ಶುರು ಮಾಡೋ ಹೊತ್ತು. ನಮ್ಮ ಪ್ರತಿ ಸಂಚಿಕೆಯಲ್ಲೂ ಏನೋ ಒಂದು ಹೊಸತನ್ನು ತರುವಂತಹ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಆದರೆ ಇವತ್ತು ನಾವು ಹೊಸತನ್ನು ತರೋ ಬದಲು ಹಳತನ್ನು ಮತ್ತೆ ತಂದವರನ್ನು ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನ. ಆ ಹಳತೇನು, ಆ ಹಳತರ ಹೊಸತೇನು ಅಂತ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಶ್ರೀಯುತ ವಾದಿರಾಜ್ ಪ್ರಸನ್ನ ಅವರು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ವೀಕ್ಷಕರೇ, ನಿಮಗೂ ನಮಸ್ಕಾರ, ಸ್ವಾಗತ. ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋ ಸಂಪ್ರದಾಯದ ಹಾಗೆ ನಿಮಗೆ ನಾವು ಭಗವದ್ಗೀತೆ ಪ್ರತಿಯನ್ನು ಕೊಡ್ತಾ ಇದ್ದೀವಿ. ಶ್ರೀರಂಗ. ಶ್ರೀರಂಗ, ಭಾಳ ಸಂತೋಷ. ನಿಮ್ಮನ್ನು ಮೊಟ್ಟಮೊದಲಿಗೆ ಕರೆದ ತಕ್ಷಣ ಬಂದ್ರಿ ಅನ್ನೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮಸ್ಕಾರ. ಇಂಟ್ರೊಡಕ್ಷನ್ ಕೊಡ್ತಾನೆ ಹಳತನ್ನು ಹೊಸದಾಗಿ ತಂದ ವಿಚಾರ ನೋಡಿದಾಗನೇ ಒಂದು ಬೇಸಿಕ್ ಐಡಿಯಾ ನಿಮಗೂ ಕೂಡ ಬಂದಿರುತ್ತೆ. ಹಳತನ್ನು ಹೊಸದಾಗಿ ತಂದಿದ್ದು ಅನ್ನೋ ಪ್ರಶ್ನೆಗೂ ಕೂಡ ನಿಮಗೆ ಮೈಂಡಲ್ಲಿ ಬಂದಿರುವಂತಹ ಸಾಧ್ಯತೆಗಳೂ ಇದೆ. ಯಾಕಂದರೆ ನಾವು ಇದನ್ನೆಲ್ಲ ದೇವಸ್ಥಾನಗಳಲ್ಲಿರ್ಬೋದು ಅಥವಾ ಪೂಜಾ ಮನೆಗಳಲ್ಲಿ ಖಂಡಿತ ನೋಡಿರ್ತೀವಿ. ಗಂಟೆಗಳು, ಬೇರೆ ಬೇರೆ ರೂಪದ ಗಂಟೆಗಳು. ಹಾಗಿರೋ ಹೊಸತೇನು, ಹಳತೇನು, ನೀವೇ ಹೇಳಬೇಕು. ಈಗ ಹೊಸದು ಹಳೆಯದು ಎರಡು ತದ್ವಿರುದ್ಧ ಹೆಂಗೆ ತರೋಕ್ಕಾಗುತ್ತೆ? ಹೊಸದು ಅಂದ್ರೆ ಏನು, ಹಳೆಯದು ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಹಳೆಯದು ಈಗ ವಿನೂತನವಾಗಿದೆ, ಈಗ ಹೊಸದಾಗಿದೆ, ಈಗ ನಮಗೆ ಸಿಗ್ತಾ ಇದೆ ಅಂತಂದರೆ ಅದು ಯಾವ ರೀತಿ ಸಿಗ್ತಾ ಇದೆ, ಹಳೇದು ಯಾವುದು ಅನ್ನೋದು ತಿಳ್ಕೊಂಡ್ರೆ ಹೊಸದು ಯಾವುದು ಅಂತ ಗೊತ್ತಾಗುತ್ತೆ. ಈಗ ನಮ್ಮ ಭಾರತೀಯ ಮಹರ್ಷಿಗಳು ಗಂಟೆಯನ್ನು ಅವರು ಪೂರ್ವಜರಿಂದ ತುಂಬ ಹಳೆಯ ಕಾಲದಿಂದ ಉಪಯೋಗಿಸ್ಕೊಂಡು ಬರ್ತಾಯಿದ್ದಾರೆ. ಅದು ಹಳೇದು. ಅದು ಹೆಂಗೆ ಸಿಕ್ತು ಅವರಿಗೆ? ಅವರು ಮಾಡೋಕ್ಕೇನು ಕೆಲಸ ಇರಲಿಲ್ವಾ? ಏನೋ ಒಂದು ಸೌಂಡ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅವರು ತಮ್ಮ ಫ್ರೀ ಟೈಮ್ನಲ್ಲಿ ಒಂದು ಮೌಢ್ಯವಾಗಿ ತಂದ್ರ ಅಂದರೆ ಇಲ್ಲ. ಅದು ಭಗವದ್ಗೀತೆಯಲ್ಲೂ ಇದೆ, ಭಾಗವತದಲ್ಲೂ ಇದೆ, ಉಪನಿಷತ್ಗಳಲ್ಲೂ ಇದೆ. ಅಷ್ಟೇ ಯಾಕೆ, ಇದನ್ನೆಲ್ಲ ಅವರು ಇಡೀ ದೇಹನೇ, ತಮ್ಮ ಮಾನವ ಶರೀರನೇ ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಒಳಗಡೆ ತಾನೇ ತಾನಾಗಿ ಏನು ಬಂತೋ, ತಾನೇ ತಾನಾಗಿ ಏನು ಮೊಳಗುತ್ತೋ, ತಾನೇ ತಾನಾಗಿ ಯಾವ ರೀತಿಯಾಗಿ ಅದು ನಿರಂತರವಾಗಿ ಮಿಡಿತಾ ಇತ್ತೋ ಅದು ಯಾವುದಪ್ಪ ಅಂದರೆ ಓಂಕಾರ, ಪ್ರಣವ. ಅದನ್ನು ತಾವು ತಮ್ಮ ತಪಸ್ಸೆಯಿಂದ ಒಳಗಡೆ ಕಂಡುಕೊಂಡ್ರು. ಆ ಒಂದು ಯೋಗ ಸಮಾಧಿನಲ್ಲಿ, ಅವರ ಒಂದು ತಪೋದೃಷ್ಟಿನಲ್ಲಿ, ಯೋಗ ದೃಷ್ಟಿನಲ್ಲಿ, ಸಮಾಧಿ ಸ್ಥಿತಿನಲ್ಲಿ ಅವರು ಒಳಗಡೆ ಕಂಡುಕೊಂಡ್ರು. ಅದು ಹೆಂಗೆ ಕಂಡುಕೊಂಡ್ರು ಅಂತಂದರೆ ಅವರು ಉಸಿರಾಟದ ಮೇಲೆ ಕಂಟ್ರೋಲ್ ಇಟ್ಕೊಂಡ್ರು. ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ನಮ್ಮ ಕಂಟ್ರೋಲಲ್ಲಿಲ್ಲ. ಆರೋಗ್ಯವಂತ ಮನುಷ್ಯನ ಒಂದು ಉಸಿರಾಟದ ಕ್ರಮ ಧರ್ಮಶಾಸ್ತ್ರ ಮತ್ತು ಯೋಗಶಾಸ್ತ್ರ ಏನು ಹೇಳುತ್ತಂದರೆ 21,600 ಸರ್ತಿ ಹೃದಯ ಬಡಿಯುತ್ತೆ ಮತ್ತು ಉಸಿರಾಟ ಆಗುತ್ತೆ. ಈ ಉಸಿರನ್ನ ಒಳಗಡೆ ತಗೊಳ್ಳೋದನ್ನು ಯೋಗಶಾಸ್ತ್ರ, ಧರ್ಮಶಾಸ್ತ್ರಗಳಲ್ಲಿ ಏನು ಉಲ್ಲೇಖ ಇದೆ ಅಂದರೆ ಪ್ರಾಣ ಅಂತ ಹೇಳ್ತಾರೆ. ಉಸಿರನ್ನ ಬಿಡೋದನ್ನು ಅಪಾನ ಅಂತಾರೆ.
ಪ್ರಾಣಾಪಾನಗಳು ಆಗ್ತಾನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಪ್ರಾಣಾಪಾನಗಳು ಆಗ್ತಾ ಇರುತ್ತೆ. ನಮಗೂ ಆಗ್ತಾ ಇರುತ್ತೆ, ಯೋಗಿಗಳಿಗೂ ಆಗ್ತಾ ಇದೆ, ಪರಮಯೋಗಿಗಳಿಗೂ ಆಗ್ತಾ ಇದೆ, ಜ್ಞಾನಿಗಳಿಗೂ ಆಗ್ತಾ ಇದೆ. ಅವರು ಕಂಟ್ರೋಲ್ ತಗೋತಾರೆ. ಅದು ಏನು ಕಂಟ್ರೋಲ್ ಅಂದರೆ ಏನು? ನಮಗಾಗದೇ ಇದ್ದಿದ್ದು ಅವ್ರಿಗೇನಾಗುತ್ತೆ? ಅದನ್ನೇನು ಸಾಧನೆ ಮಾಡೋದು? ನಾನು ಉಸಿರಿಡ್ಕೊಂಡ್ಬಿಡ್ತೀನಿ ಆಗಲ್ಲ. ಪ್ರಾಣಾಪಾನ ಸಮಾಯುಕ್ತಂ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳೋದು ಅಂತಂದರೆ, ಪ್ರಾಣಾಪಾನ ಸಮಾಯುಕ್ತವಾಗಬೇಕು. ಒಳಗಡೆ ತೊಗೊಳ್ತಾ ಇರೋ ಉಸಿರು, ಹೊರಗಡೆ ಬಿಡ್ತಾ ಇರೋ ಉಸಿರು ಸಮಾಯುಕ್ತವಾಗಬೇಕು. ಅದಕ್ಕೆ ಒಂದು ದಿವಸಕ್ಕಾಗಲ್ಲ. ಅದು ಸಾಧನೆ ಮಾಡ್ತಾ 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 ಪ್ರಾಣಾಪಾನ ಸಮಾಯುಕ್ತ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಅಂತ ಹೇಳಿ, ಬ್ಯಾಲೆನ್ಸ್, ಏರ್ ಬ್ಯಾಲೆನ್ಸ್, ಇಂಟರ್ನಲ್ ಕುಂಭಕ ಅದು ಒಳಗೆ ಹೋಗ್ತಾ ಇದೆಯಾ, ಹೊರಗೆ ಬರ್ತಾ ಇದೆಯಾ? ಪ್ರಾಣವಾಯು ಒಳಗೂ ಹೋಗು ಬರೋದನ್ನು ಪ್ರಾಣಾಪಾನ ಸಮಾಯುಕ್ತವಾದಾಗ ಏನಾಗುತ್ತೆ ಅಂತಂದರೆ, ಒಳಗಡೆ ಜ್ಞಾನಿಗಳಿಗೆ ಏನು ಕೇಳುತ್ತಂದರೆ, ಹಂ ಸೋ ಹಂ ಹಂ ಸೋ ಹಂ ಹಂ ಸಹ ಹಂ ಸೋ ಹಂ ಹಂ ಸೋ ಹಂ ಸಹ ಹಂ ಸೋ ಹಂ. ಅಂದರೆ ಜ್ಞಾನಿಗಳಿಗೆ ಇದು ಯಾವುದು ನಾನು ಬಾಯಲ್ಲಿ ಹೇಳಿದ್ನಲ್ಲ ಆ ರೀತಿ ಆಗಲ್ಲ. ಅವರಿಗೆ ತಾನೇ ತಾನಾಗಿ ಮೊಳಗೋದು ಕೇಳುತ್ತೆ. ಆ ಕೇಳ್ತಾ 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 ಏನಾಗುತ್ತೆ ಅಂತಂದರೆ, ಅದು 6 ಚಕ್ರಗಳನ್ನ ದಾಟಿ 3 ಗ್ರಂಥಿಗಳನ್ನ ಭೇದಿಸಿ ಆಜ್ಞಾಚಕ್ರದ ಮೇಲಕ್ಕೆ ಹೋದಾಗ, ಅಥವಾ ಆ ಪ್ರಾಣವಾಯು ಹರಿತಾ ಇರುವಾಗ, ಆ ಪ್ರಾಣಾಪಾನ ಸಮಾಯುಕ್ತವಾದಾಗ ಹಂಸೋಹಮ್ಮೂ ಸಮಾಯುಕ್ತವಾಯಿತು ಅಂತಂದರೆ ಕೇಳೋದೇನಪ್ಪ ಅಂದರೆ, 2 ಸೋ ಹಂ ಹಂ ಸೋ 2 ಸೇರಿಕೊಂಡ್ರೆ ಏನಾಗುತ್ತಪ್ಪ ಅಂದರೆ, ಓ ಎಂಬುದಾಗಿ ತಾನೇ ತಾಲಾಗಿ ಮೊಳಗ್ತಾ ಇರುವಂತಹ ಶಬ್ದ ಒಳಗಡೆ ಕೇಳುತ್ತೆ. ಇದು ಹಳೇದು. ಯಾಕೆ ಅಂತಂದರೆ ಅದಕ್ಕೆ ಆದಿ ಅಂತ್ಯ ಮಧ್ಯ ಅನ್ನೋದೇ ಇಲ್ಲ. ಪ್ರಣವ ನೀವು ಕೇಳಲಿ ಬಿಡಿ, ನಾವು ಕೇಳಿಸ್ಕೊಳ್ಳಿ ಬಿಡಲಿ, ಬ್ರಹ್ಮಾಂಡಗಳಲ್ಲೂ ಮತ್ತು ನಮ್ಮ ಈ ದೇಹನ ಪಿಂಡಾಂಡ ಅಂತ ಕರೀತಾರೆ. ಪಿಂಡಾಂಡ ಅಂತಂದ್ರೂ ಧರ್ಮಶಾಸ್ತ್ರ ಯೋಗಶಾಸ್ತ್ರದಲ್ಲಿ ದೇಹಕ್ಕೆ ಕೇಳೋಂಥದ್ದು. ದೇಹದ ಒಳಗೂ ದೇಹದವರೆಗೂ ಏನಾಗ್ತಾ ಇದೆಯಪ್ಪ ಅಂದರೆ, ತಾನೇ ತಾನಾಗಿ ಪ್ರಣವ ಮಿಡಿತಾ ಇದೆ, ಓಂಕಾರ ನಿರಂತರವಾಗಿ ಜಪ ಆಗ್ತಾ ಇದೆ. ಇದು ಹಳೇದು. ಇದನ್ನು ಜ್ಞಾನಿಗಳು, ನಮ್ಮ ಜ್ಞಾನಿಗಳು ಬಹಳ 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 ಒಂದು ನಾವು ಹೇಳೋಕ್ಕಾಗದೇ ಇರುವಂತಹ ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸಬೇಕಾಗಿದೆ. ಯಾಕೆ ಅಂತಂದರೆ, ಅವರು ಇವತ್ತಿನ ನಮ್ಮ ಜೀವನಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಮಗೆ ಚೆನ್ನಾಗಿದೆ, ನಮಗೆ ಸಾಕು, ನಾವು ಮಾತ್ರ ಇದ್ಬಿಡೋಣ, ನಮ್ಮ ಫ್ಯಾಮಿಲಿ ಕೊಟ್ಬಿಡೋಣ ಸಾಕು ಅಂತ. ಅವ್ರು ಹಂಗಿರಲಿಲ್ಲ. ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ, ವಿಶ್ವದ ಎಲ್ಲ ಮೂಲೆಗಳಿಂದ ಒಳ್ಳೆಯ ವಿಷಯಗಳು ನನಗೆ ಹರಿದು ಬರಲಿ ಅಂತ ಒಂದಿತ್ತು. ಮತ್ತು ಸರ್ವಂ ಭವಂತು ಸುಖಿನಃ, ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ಹತ್ರ ಇರೋರೆಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಳಗಡೆ ತಾನೇ ತಾನಾಗಿ ಮಿಡಿತಾ ಇದ್ದಂತಹ ಶಬ್ದನ ಹೊರಗಡೆ ಗೊತ್ತಿಲ್ಲದೆ ಇರೋರಿಗೆ ಹೆಂಗೆ ಗೊತ್ತು ಮಾಡಿಸೋದು? ಈಗ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ, ಹೆಂಗೆ ಗೊತ್ತು ಮಾಡಿಸೋದು? ಗೊತ್ತು ಮಾಡಿಸೋದಕ್ಕೆ ಏನಾನ ಒಂದು ಉಪಾಯ ಹುಡುಕೊಂಡ್ರು. ಪ್ರತಿಯೊಂದು ವಿಷಯದ ಮೇಲೂ ಪ್ರಯೋಗ ಮಾಡ್ತಾ ಬಂದರು. ಆವಾಗ ಅವರು ಒಳಗಡೆ ಕಾಣಿಸ್ತಾ ಇರೋಂತಹ, ಕೇಳಿಸ್ತಾ ಇರತಕ್ಕಂಥ ಪ್ರಣವನಾದನ ಗಂಟೆಯಲ್ಲಿ ಜಯಗಂಟೆ, ಇವಾಗ ಏನು ಜಾಂಗಟೆ ಅಥವಾ ಜಂಗಟೆ ಅಂತ ಏನು ಕರಿತಾ ಇದ್ದಾರೆ, ಜಾಗಂಟೆ ಅಥವಾ ಜಂಗಟೆ ಅಂತ ಏನು ಕರಿತಾ ಇದೆ, ಆ ಒಂದು ಜಯಗಂಟೆ ಅಂತ ತಂದರು. ಮತ್ತು ಶಂಖದಲ್ಲಿ ಇವು 3ರಲ್ಲೂ ಪ್ರಣವನಾದವನ್ನು ಹೋಲ್ತಾ ಇದೆ ಅಂತ. ಈಗಲೂ ಎಲ್ಲ ಕಡೆ ಇದೆಯಲ್ಲ? ಇದೆ. ಆದರೆ ಎಲ್ಲ ಕಡೆ ಬರ್ತಾ ಇದ್ದಲ್ಲಿ ಪ್ರಣವನಾದ ಬರ್ತಾ ಇದೆಯಾ? ಓಂಕಾರದಿಂದ ಪ್ರಾರಂಭವಾಗಿ ಓಂಕಾರದಲ್ಲೇ ಲಯವಾಗ್ತಾ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. ಆದರೆ ಈಗ ಏನಾಗಿದೆ ಅಂದರೆ, ಮಾರ್ಕೆಟಲ್ಲಿ ಸಿಗ್ತಾ ಇರೋದೆಲ್ಲ ಗಂಟೆ ನೋಡೋಕ್ಕೆ ಚೆನ್ನಾಗಿದೆ, ಹಿತ್ತಾಳೆಯಲ್ಲಿ ಮಾಡಿರ್ತಾರೆ. ಓಕೆ. ಗಂಟೆಯ ಆಕಾರವಾಗಿರುತ್ತೆ, ಶಬ್ದ ಬರುತ್ತೆ, ಪ್ರಣವ ಬರುತ್ತಾ ಅದನ್ನು ಗಮನಿಸಬೇಕಾಗಿದೆ. ಪ್ರತಿಯೊಂದು ಈಗ ಈಗ ಪ್ರಣವದ ಬಗ್ಗೆನೇ ನಾವು ಮಾತಾಡ್ತಿರೋದ್ರಿಂದ, ಇಡೀ ಸೃಷ್ಟಿಯೇ ಆಗಿದ್ದು ಆ ಪ್ರಣವ ಇದರಿಂದಾನೆ ಅಂತ ಹೇಳೋ ಒಂದು ಇದು ಮಾತನ್ನು ನಾನು ಕೇಳಿದ್ದೀನಿ.
ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಆ ಶಬ್ದ ರೆಸೊನೇಟ್ ಆಗ್ತಿರತ್ತೆ ಅನ್ನೋದು ಕೂಡ ಸತ್ಯ ಅಲ್ವಾ? ಅಂದರೆ ನೀವು ಕೇಳ್ತಾ ಇರೋದು ಹೆಂಗಿದೆ ಅಂದರೆ, ಹ್ಞೂ ಪ್ರತಿಯೊಂದರಲ್ಲೂ ಪ್ರಣವನಾದ ಬರಬೇಕು, ಬರ್ತಾ ಇದೆಯಾ ಅಂತ. ಹೌದು. ಪ್ರತಿಯೊಂದರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ತಟ್ಟೆ ಬಡ್ದಾಗ ಶಬ್ದ ಬರುತ್ತೆ, ಅದರ ಲೋಹ ಮತ್ತು ಅದರ ಪ್ರಮಾಣ, ಅದರ ಶಬ್ದ ಬೇರೆ. ಕಲ್ಲಿಂದ ಕಲ್ಲಿಗೆ ಹೊಡೆದಾಗ ಅದರ ಶಬ್ದನೇ ಬೇರೆ. ಆದರೆ ಒಂದು ಯಾವುದೊಂದು ವಸ್ತು ಸ್ಟ್ಯಾಟಿಕ್ ಆಗಿ ಇದ್ರೂ ಕೂಡ ಅದರಲ್ಲೊಂದು ಇದು ಏನು ಹೇಳೋದು ವೈಬ್ರೇಷನ್ ಇರುತ್ತೆ ಅನ್ನೋ ಕೇಳಿದ್ದೀನಿ ನಾನು. ಪ್ರತಿಯೊಂದರಲ್ಲೂ ಶಬ್ದ ಬರುತ್ತೆ. ಯಾವುದು ಶಬ್ದ ನಮಗೆ ಯೋಗ ಸಮಾಧಿಗೆ ಕರ್ಕೊಂಡು ಹೋಗುತ್ತೆ, ಯಾವುದು ನಮ್ಮ ಯೋಗ ಸಾಧನೆಗೆ ಒಂದು ಸಹಕಾರಿಯಾಗುತ್ತೆ, ಅಥವಾ ನಾನು ಬಹಿರಂಗವಾಗಿ ಮಾತಾಡ್ತೀನಿ ಅಂತಂದರೆ ನಮ್ಮ ಪೂಜಾದಿ ಕಾರ್ಯಗಳಿಗೆ, ನಮ್ಮ ಒಂದು ತಪಸ್ಸಿಗೆ, ಜಪಕ್ಕೆ, ಯೋಗಕ್ಕೆ, ಮತ್ತು ಯಾವುದೋ ಒಂದು ನಾವು ಒಂದು ಆಚರಣಾ ಪದ್ಧತಿ ಮಾಡ್ತಕ್ಕಂಥ ಹೋಮ ಹವನ, ಶಾಂತಿ, ಮದುವೆ, ಮುಂಜಿ, ಇವುಗಳಿಗೆಲ್ಲ ಶಾಂತಿ ಮತ್ತು ಏಕಾಗ್ರತೆಗೆ ಹೆಲ್ಪ್ ಆಗುತ್ತಾ ಅನ್ನೋದು ಯಾವುದಪ್ಪ ಅಂದರೆ ಪ್ರಣವನಾದ ಗಂಟೆಗಳು. ಇವತ್ತಿನ ಹೆಚ್ಚಿನೆಲ್ಲ ಗಂಟೆಗಳಲ್ಲಿ ಬರೀ ಶಬ್ದ ಮಾತ್ರ ಬರುತ್ತೆ. ಶಬ್ದ ಅದು ಯಾಕೆ? ಕಾರಣ ಏನು? ಕಾರಣ ಯಾಕೆ ಅಂತ ಅನ್ನೋದು ಅದು ಇಂತಿಷ್ಟೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆದರೆ ಭಾರತೀಯ ಮಹರ್ಷಿಗಳು ತಂದಾಗ ಪ್ರಣವನಾದವನ್ನೇ ತಂದರು. ಈಗಲೂ ನಾವು ಹಳೆ ದೇವಸ್ಥಾನಗಳನ್ನ ನೋಡಿದ್ರೆ ಸುಮಾರು ಒಂದು 6 ಅಡಿ 5 ಅಡಿ ಎತ್ತರದ್ದು ತುಂಬ ದೊಡ್ಡ ದೊಡ್ಡ ಗಂಟೆಗಳಲ್ಲಿ ಇವತ್ತಿಗೂ ಪ್ರಣವನಾದ ಬರುತ್ತೆ. ಒಂದು 200 ವರ್ಷ 300 ವರ್ಷ ಹಳೆ ದೇವಸ್ಥಾನಗಳಲ್ಲಿ ಇವಾಗಲೂ ಹೋಗಿ ನೋಡಿದ್ರೆ ಪ್ರಣವನಾದ ಬರೋ ಗಂಟೆಗಳಿದೆ. ಆದರೆ ಎಲ್ಲೋ ಒಂದು 200 ವರ್ಷದ ಹಿಂದೆ ಬ್ರಿಟಿಷರ ಆಳ್ವಿಕೆ ಬಂದಾಗ ಅವ್ರು ಮಾಡಿದ್ದೇ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ ಆಚರಣೆಗಳು ಮತ್ತು ಈ ಕೆಲವೊಂದು ನಮ್ಮ ವಿಷಯಗಳನ್ನ, ವೈಜ್ಞಾನಿಕವಾಗಿ ಬಂದಂಥ ವಿಷಯಗಳನ್ನ ಅವರು ಮೌಢ್ಯವಾಗಿ ಪರಿವರ್ತಿಸಿ ಅವಹೇಳನ ಮಾಡಿ ಅದರಿಂದ ಸ್ವಲ್ಪ ಸರಿಯಲ್ಪಟ್ಟರು. ಅಂದರೆ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಂಗೆ ಧರ್ಮಕ್ಕೆ ಧರ್ಮಗ್ಲಾನಿ ಉಂಟು ಮಾಡಿದ್ರು. ಆದರೆ ಧರ್ಮ ನಶಿಸೋಕ್ಕಾಗಲ್ಲ. ಧರ್ಮ ಯಾವತ್ತೂ ಇಲ್ಲ. ಒಂದು ಮುಸುಕು ಬಂದಿದೆ, ಒಂದು ಮಂಜು ಮುಸುಕು ಬಂದಿದೆ, ಒಂದು ಕವಚ ಬಂದಿದೆ. ಧರ್ಮಗ್ಲಾನಿ ಆದಾಗ ಅದು ಆ ಒಂದು ಕವಚ ಹೊಡೆದು ಜ್ಞಾನ ಬಂದೇ ಬರುತ್ತೆ. ಹಾಗಾಗಿ ಒಂದು 200 ವರ್ಷಕ್ಕೆ ಹಿಂದೆ ಇದ್ದ ಗಂಟೆಗಳು, ಆ ಒಂದು ಈಗ ಬರ್ತಾ ಇರೋ ಗಂಟೆಗಳು ಈಗ ಏನು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅವೆಲ್ಲವೂ ಸ್ವಲ್ಪ ಕಲುಷಿತವಾಗಿದೆ. ಯಾಕಂದರೆ ಅದು ನಾನಾ ಕಾರಣಗಳು, ಬ್ರಿಟಿಷರದಿರ್ಬೋದು, ನಮ್ಮಲ್ಲಿ ಏನಾಗಿದೆ, ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಈ ಪ್ರಣವನಾದ ಬರಬೇಕನ್ನೋದು ಗೊತ್ತಿಲ್ಲ. ಯಾರು ತಗೋತಾ ಇದ್ದಾರೆ ಅವರಿಗೆ ಪ್ರಣವನಾದ ನಮ್ಗೆ ಚೀಪಾಗಿರಬೇಕು, ಒಂದು ಚಿಕ್ಕ ಗಂಟೆ ಕೊಡಬೇಕು. ಮತ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹರಕೆ ಇದೆಲ್ಲ ಇರುತ್ತೆ. ಚೀಪ್ ಅಂದರೆ ಏನು ಅಂದರೆ ಅದ್ರಲ್ಲಿ ಬಳಸುವಂತಹ ಮೆಟೀರಿಯಲ್ ಮೇಲೆ ಅದು ವ್ಯತ್ಯಾಸ. ಹೌದು. ನೋಡಿ, ಗಂಟೆನಲ್ಲಿ ಒಂದು ಧರ್ಮಶಾಸ್ತ್ರ ಪ್ರಕಾರ ಅಥವಾ ನನ್ನ ಸಂಶೋಧನೆ, ನನ್ನ ಅನ್ವೇಷಣೆ ಪ್ರಕಾರ ಲೋಹದ ಗಂಟೆಗಳಲ್ಲಿ ಪ್ರಣವನಾದ ಬರುತ್ತೆ. ಆದರೆ ಎಲ್ಲ ಲೋಹದಲ್ಲಿ ಬರಲ್ಲ. ಪಂಚಲೋಹದಲ್ಲಿ ಮಾತ್ರನೇ ಪ್ರಣವನಾದ ಬರೋದು. ಕಂಚಲ್ಲಿ ಅಲ್ಪ ಭಾಗ ಬರುತ್ತೆ, ಅದು 60 to 80% ಅದು ಅಪ್ರೂವ್ಡು. ಕಂಚಲ್ಲಿ ಬರುತ್ತೆ. ಆದರೆ ಕಂಚಲ್ಲಿ ಮಾಡೋರೇ ಕಡಿಮೆ ಇವಾಗ. ಎಲ್ಲ ಹಿತ್ತಾಳೆಯಲ್ಲಿ ಮಾಡ್ತಾರೆ, ಅದು ಲೊಟ ಅನ್ನತ್ತೆ. ಅದು ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನಾನು ನೋಡಿಲ್ದಿರೋ ಗಂಟೆ ಬಗ್ಗೆ ನಾನು ಮಾತಾಡಬಾರ್ದು. ಆದರೆ ನಾನು ನೋಡಿರೋ ಮಾರ್ಕೆಟಲ್ಲಿರೋ ಗಂಟೆಗಳಲ್ಲಿ ಅದು ಲೊಟ ಅಂತ ಸೌಂಡ್ ಬರುತ್ತೆ, ಅಥವಾ ಯಾವುದೋ ಒಂದು ಶಬ್ದ ಬರುತ್ತೆ, ಪ್ರಣವನಾದ ಬರಲ್ಲ. ಈ ಪಂಚಲೋಹದ ಗಂಟೆಗಳಲ್ಲಿ, ಪಂಚಲೋಹ ಅಂದರೆ ಯಾವುದು? 5 ಲೋಹಗಳು. ಪಂಚ ಅಂದರೆ 5 ಲೋಹಗಳಂದರೆ ತಾಮ್ರ, ತವರ, ಮತ್ತು ಹಿತ್ತಾಳೆ, ಅಲ್ಪ ಪ್ರಮಾಣದ ಬೆಳ್ಳಿ ಮತ್ತು ಚಿನ್ನ. ಈ 5 ಕಾಂಬಿನೇಷನ್ನು ಮಾಡಿದಾಗ ಆ ಒಂದು ಪರ್ಸೆಂಟೇಜೇ ನನ್ನ ರಿಸರ್ಚು. ಆ ಒಂದು ನಮ್ಮ ಶ್ರೀರಂಗ ಮಹಾಗುರುಗಳ ಶಕ್ತಿ ಮತ್ತು ಪ್ರೇರಣೆಯಿಂದ ಈ ಒಂದು ಗಂಟೆಯ ವಿಷಯ ನನಗೆ ಈ ಒಂದು ಇಷ್ಟು ಮಟ್ಟಕ್ಕೆ ತಂದು ಈ ಒಂದು ನಾದ ಬರ್ತಾ ಇದೆ ಅಂದರೆ ಅದು ನಮ್ಮ ಗುರುಗಳ ಅಂತರ್ಶಕ್ತಿ ಅಂತ ನನ್ನ ನಂಬಿಕೆ. ಇದು ಅಂದರೆ ತುಂಬ ವರ್ಷಗಳ ಕಾಲ ಬೇರೆ ಒಂದು ಬಿಸ್ನೆಸ್ ಇದ್ರಿ ಅಂತ ಕೇಳ್ಕೊಂಡಿದ್ದೀನಿ. ನಾನು ಇದ್ದಿದ್ದ ವ್ಯಾಪಾರನೇ ಬೇರೆ. ನಾನು ಗೃಹೋಪಯೋಗಿ ವಸ್ತುಗಳ, ಈಗ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಹೆಸರಾಂತ ಕಂಪ್ನಿಗಳ ಒಂದು ಡೀಲರ್ ಆಗಿದ್ದೆ. ಅದು ತುಂಬ ಜನಪ್ರಿಯ ಮಳಿಗೆ ಪೀಣ್ಯ ದಾಸರಳ್ಳಿನಲ್ಲೇ ಇತ್ತು. ಒಂದು 28 ವರ್ಷ ಅದರಲ್ಲಿ ನಾನು ತುಂಬ ಅತ್ಯುತ್ತಮ ಗ್ರಾಹಕರನ್ನ ಕಂಡಿದ್ದೇನೆ. ಹೆಸರಾಂತ ಮಳಿಗೆ ಆಗಿತ್ತು. ಮತ್ತು ನನ್ನದೇ ಆದಂತಹ TV ಈ ಒಂದು ಇಂಡಸ್ಟ್ರಿನಲ್ಲಿಯೇ, ನನ್ನ ಒಂದು ಶೋರೂಮ್ನಲ್ಲೇ ನಂದು ವುಡನ್ ಫರ್ನಿಚರ್ಗಳು ನನ್ನ ಒಂದು ಇಂಡಸ್ಟ್ರಿ ಇತ್ತು. ಅದು ವುಡ್ ಇಂಟೀರಿಯರು, ಮನೆಗೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳ ಪೀಠೋಪಕರಣ. ಅದು 30 ವರ್ಷ. 30 ವರ್ಷ ಅಲ್ಲಿಂದ ಇಲ್ಲಿಗೆ ಪ್ರಯಾಣ. ಅದೇ ನಮ್ಮ ಗುರುಗಳ ಅಂತರ್ಶಕ್ತಿ ಅಂತ. ಒಂದು ದಿನ ನನಗೆ ಅನ್ನಿಸ್ತು, ನಾನು ಜನಗಳಿಂದ ಲಾಭ ಮಾಡ್ತಾಯಿದ್ದೀನಿ, ನಾನು ಜನಗಳಿಂದ ಪಡಿತಾ ಇದ್ದೀನಿ,
ಸಾಕು, ಇಷ್ಟು ನನ್ನ ಜೀವನಕ್ಕೆ ಆಗುವಷ್ಟು ನಾನು ಮಾಡಿದ್ದೀನಿ. ಇನ್ನು ನನ್ನ ಜೀವನದಲ್ಲಿ ನಾನು ಜನಗಳಿಗೆ ಏನನ್ನ ಕೊಡೋಕ್ಕಾಗತ್ತಾ? ನಮ್ಮ ಮಹರ್ಷಿಗಳ ಅಂತರ್ದೃಷ್ಟಿಕೋನದಲ್ಲಿ ನಾನೇನೋ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನನ್ನ ಒಂದು ಗ್ರಾಹಕರಿಗೆ, ನನ್ನ ಒಂದು ಈ ಹಿಂದೂ ಧರ್ಮದ ಯಾರು ಅನುಯಾಯಿಗಳಿದ್ದಾರೆ, ನಮ್ಮ ಸನಾತನ ಧರ್ಮನ ಗೌರವಿಸೋರು ಯಾರಿದ್ದಾರೆ, ಅಥವಾ ಯಾರು ಒಬ್ಬರು ನಮ್ಮ ಒಂದು ಪೂಜಾದಿ ವಿಷಯಗಳಲ್ಲಿ ಮತ್ತು ಯೋಗಾದಿ ವಿಷಯಗಳಲ್ಲಿ ಮುಮುಕ್ಷುಗಳಿಗೆ ಮೋಕ್ಷವನ್ನು ಅಪೇಕ್ಷಿಸ ಪಡುವಂಥವ್ರು ಯಾರನ್ನ ಇದ್ದರೆ ಅಂಥವ್ರಿಗೆ ಇದೆಲ್ಲ ಹೆಲ್ಪ್ ಆಗಲಿ ಅಥವಾ ಈ ಥರದ್ದು ಯಾವುದಾನ ಒಂದು ಮಾಡಿದ್ರೆ ನನಗೂ ಮತ್ತು ನನ್ನ ಮುಂದೆ ಇರೋವ್ರಿಗೂ ಇದು ಒಂದು ಪ್ರೇರಣಾದಾಯಕವಾಗಲಿ, ಸದ್ವಿಚಾರ, ಸದ್ವಸ್ತು, ಸಜ್ಜನರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ನನ್ನೆಲ್ಲ ವಿಷಯಗಳಿಂದ ಅಂದರೆ ಲಾಭದಾಯಕವಾದ ಹುದ್ದೆಯನ್ನು ಬಿಟ್ಟು ಸ್ವಯಂ ಘೋಷಿತನಾಗಿ ಈ ಅನ್ವೇಷಣೆ ಮತ್ತು ನನ್ನ ಸಾಧನೆ, ನನ್ನ ಒಂದು ಜೀವನದ ಗುರಿ ಅಥವಾ ನಮ್ಮ ಗುರುಗಳ ಮಾರ್ಗದರ್ಶನ, ನಾವು ಮಾನವ ಜನ್ಮ ಆಗಿ ಹುಟ್ಟಿದ ಮೇಲೆ ಭಗವಂತನ ದರ್ಶನ ಮಾಡೋದು ನಮ್ಮ ಹಕ್ಕು, ಪ್ರತಿಯೊಬ್ಬ ಜೀವಿಯ ಹಕ್ಕು, ಮನುಕುಲ ಇಡೀ ಮನುಕುಲದ ಹಕ್ಕದು. ಈಗ 18 ವರ್ಷ ಆಗಿದೆ ಅಂದರೆ ಹೇಗೆ ವೋಟ್ ಹಾಕೋ ಹಕ್ಕಿದೆಯೋ ಆ ರೀತಿಯಾಗಿ. ಅಂದರೆ ನಾನು ವೋಟ್ ಹಾಕಲ್ಲ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಎಲೆಕ್ಷನ್ ಕಾರ್ಡ್ ಇದೆ, ನಾನು ಹೋಗಲ್ಲ ರೀ, ಪೋಲಿಂಗ್ ಬೂತ್ಗೆ ಹೋಗಲ್ಲ, ವೋಟ್ ಮಾಡಲ್ಲ ಅಂದರೆ ನನಗೆ ನಷ್ಟ ಅಷ್ಟೇ. ಎಲೆಕ್ಷನ್ ಪಾಡಿಗೆ ಎಲೆಕ್ಷನ್ ಆಗುತ್ತೆ, ಪೋಲಿಂಗ್ ಬೂತ್ ಪ್ರಕಾರ ಪೋಲಿಂಗ್ ನಡೆಯುತ್ತೆ, ಯಾರು ಗೆಲ್ಲಬೇಕೋ ಗೆಲ್ತಾರೆ, ಅವ್ರು ಯಾರು ಮುಖ್ಯಮಂತ್ರಿ ಆಗಬೇಕೋ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮತದಾನ ಮಾಡದಿರೋದು ನನ್ನ ಒಂದು ನಷ್ಟ. ಆದರೆ ಅದು ಕರ್ತವ್ಯ ಕೂಡ ನಷ್ಟ ಕೂಡ, ಎರಡೂ ನಾನು ಮಾಡ್ಕೊಂಡಿದ್ದೀನಿ. ಆದರೆ ಮನುಷ್ಯನಾಗಿ ಹುಟ್ಟಿದ ತಕ್ಷಣವೇ ಬರುತ್ತೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೋದು ಈ ಮಾನವ ದೇಹದಲ್ಲಿ, ಮತ್ತು ಮುಮುಕ್ಷುಗಳಾಗಿ ಮೋಕ್ಷವನ್ನು ಪಡಿಬೋದು. ಮೋಕ್ಷದ ಅಪೇಕ್ಷೆಗೆ ನಾವು ನಮ್ಮ ಜೀವನದ ಲಕ್ಷ್ಯ ಮತ್ತು ಗುರಿಯಾಗಿರಬೇಕು ಅನ್ನೋದು ನಮ್ಮ ಮಹಾಧ್ಯೇಯ. ಅದರ ಕಡೆ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿಂದ ಈಗ ಒಂದು 2 ವರ್ಷದಿಂದ 2022 ಡಿಸೆಂಬರ್ಗೆ ನನ್ನ ಎಲ್ಲ ನಿಲ್ಲಿಸಿ ನಾನು ಇದರ ಒಂದು ಲೋಹಪಾಕಶಾಸ್ತ್ರ ವಿಜ್ಞಾನದ ಅನ್ವೇಷಣೆ ಮಾಡಿ ನಮ್ಮ ಶ್ರೀರಂಗ ಮಹಾಗುರುಗಳ ಪರಮಾಪ್ತ ಶಿಷ್ಯರ ಒಂದು ಸಲಹೆಗಳ ತಗೊಂಡು ಅವರ ಸೂಚನೆಗಳ ಮೇರೆಗೆ ನನ್ನ ಅನ್ವೇಷಣೆಯನ್ನು ಇಡೀ ಒಂದು ನನ್ನ ಪೂರ್ತಿ ಸಮಯವನ್ನು ಈ ಸಂಶೋಧನೆಗೆ ಒಳಪಟ್ಟು ಈ ಒಂದು ಪ್ರಣವನಾದ ಗಂಟೆಯನ್ನು ತಯಾರು ಮಾಡೋದಕ್ಕೆ ನಾನು ಸಾಕಷ್ಟು ಶ್ರಮವಹಿಸಿ ಮಾಡಿದ್ದೀನಿ. ಅದು 100ಕ್ಕೆ 99 ಭಾಗ ಪ್ರಣವನಾದ ಬರ್ತಾ ಇದೆ ಅಂತಾರೆ. ಅದು ನೀವು ಹೇಳಿದ್ರೆ ಅದು ಯಾವುದೇ ರೀತಿಯಾದಂತಹ ಅದಕ್ಕೆ ಬೆಲೆ ಕಮ್ಮಿ ಆಗ್ಬೋದು. ಇದರಲ್ಲಿ ಪ್ರಣವನಾದನೇ ಬರ್ತಾ ಇದೆ ಅನ್ನೋದಕ್ಕೆ ಮುಖ್ಯವಾಗಿ 3 ರೀತಿಯಾಗಿ ಇದನ್ನು ಟೆಸ್ಟ್ ಮಾಡ್ಬೋದು. ಒಂದು, ಇದು ವೈಜ್ಞಾನಿಕವಾಗಿ ಹೇಳಬೇಕಂತಂದರೆ ಪ್ರಣವನಾದವನ್ನು 3 ರೀತಿಯಾಗಿ ಟೆಸ್ಟ್ ಮಾಡ್ಬೋದು. ಮೊದಲನೇದಾಗಿ, ಯಾರು ಯೋಗಿಗಳಿದ್ದಾರೆ, ಯಾರು ಅಂತರ್ದರ್ಶನದಲ್ಲಿ ತಮ್ಮ ವಿಷಯಗಳನ್ನ ತಿಳ್ಕೊಂಡು ಒಳಗಡೆ ಕೇಳ್ತಾ ಇರ್ತಕ್ಕಂಥ, ಮಿಡಿತಾ ಇರ್ತಕ್ಕಂಥ, ತಾನಾಗಿ ಮಳುಗ್ತಾ ಇರ್ತಕ್ಕಂತಹ ಅನಾಹತ ನಾದವನ್ನು ಈ ಒಂದು ಆಹತ ನಾದಕ್ಕೆ ಹೋಲ್ತಾ ಇದೆಯಾ ಅಂತ ಚೆಕ್ ಮಾಡಿ ಹೇಳ್ಬೋದು. ಅನಾಹತ ಅಂದರೆ ಒಳಗಡೆ ತಾನಾಗಿ ಮಳುಗ್ತಾ ಇದೆ, ಅದು ಅನುರಣನೆ ಆಗ್ತಾನೆ ಇರುತ್ತೆ. ಅದನ್ನು ಗುಹ್ಯ ಅಂತಾರೆ. ಅಂದರೆ ಅದು ಗುಹೆ ಒಳಗಡೆ ಹೋದರೆ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಅದನ್ನು ಪ್ರಾಣಾಪಾನ ಸಮಾಯುಕ್ತ ಅಂತ ಹೇಳಿಬಿಟ್ಟೆ ಈ ಹಿಂದೆ, ಮತ್ತು ಅದು 6 ಚಕ್ರಗಳು ದಾಟೋದು ಅದೆಲ್ಲ 1 ನಿಮಿಷದಲ್ಲಿ ಆಗೋ ಕೆಲಸ ಅಲ್ಲ. ಅದು ನಿರಂತರ ಗುರುವಿನ ಮಾರ್ಗದರ್ಶನದ ಮೂಲಕ ಆಗ್ಬೋದು, ಅಥವಾ ಗುರುಶಕ್ತಿಯಿಂದ ಆಗ್ಬೋದು, ಅಥವಾ ಸ್ವಾಧ್ಯಾಯದಿಂದ ಆಗ್ಬೋದು, ಸ್ವಂತ ತಪಸ್ಸಿಂದ ಆಗ್ಬೋದು. ಹೇಗೆ ಅಂತಂದರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. 36,000 ಗಣ್ಣಾಡಿ, 36,000 ಹೆಣ್ಣಾಡಿ. ಆ ನಾಡಿಗಳಲ್ಲಿ ಪ್ರಮುಖವಾಗಿ 108 ಅಂತಾರೆ. ಅದರಲ್ಲಿ ಪ್ರಮುಖವಾಗಿರೋದು 101 ಅಂತಾರೆ. ಅದನ್ನೆಲ್ಲ ಮಾಡ್ತಾ ಹೋದರೆ ಈಗ ವಿಸ್ತಾರ ಆಗುತ್ತೆ. ನೇರ ವಿಷಯಕ್ಕೆ ಬಂದರೆ ಮುಖ್ಯವಾಗಿ 3 ನಾಡಿಗಳು ಅಂತಾರೆ: ಎಡ, ಇಡ, ಬಲ, ಪಿಂಗಳ, ಮಧ್ಯನಾಡಿ, ಸುಷುಮ್ನ ನಾಡಿ. ಏನಂತಂದರೆ ಈ ಪ್ರಾಣಾಪಾನಗಳು ನಿಧಾನಕ್ಕೆ ಸಮಾಯುಕ್ತ ಆಗ್ತಾ 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 ಅದು ಹಿಂಗೆ ಟ್ವಿಸ್ಟಾಗಿ ಹೋಗಿರುತ್ತೆ. ಏನು? ಎಡ ಮತ್ತು ಬಲ ಅಂದರೆ ಇಡ ಮತ್ತು ಪಿಂಗಳ. ಅದು ಎಲ್ಲೆಲ್ಲಿ ಸೇರುತ್ತೋ ಅವಾಗ ಮಧ್ಯದಲ್ಲಿ ಹೋಗಿರೋ ಸುಷುಮ್ನ ನಾಡಿನೂ 6 ಕಡೆ ಸೇರುತ್ತೆ. ಅದನ್ನೇ 6 ಚಕ್ರಗಳಂತಾರೆ. ಎಲ್ಲಿ ಸೈಕಲ್ ವೀಲ್ ಥರ ಈಗ ಗೂಗಲಲ್ಲಿ ತೋರಿಸೋ ಥರ ಅಲ್ಲೆಲ್ಲ ಏನೂ ಇರೋದಿಲ್ಲ. ಅದೆಲ್ಲ ಬೆಳಕಿನ ರೂಪದಲ್ಲಿ ಕಾಣುವಂತಹ ವಿಷಯಗಳು. 2 ದಳ ಆಜ್ಞಾಚಕ್ರದಲ್ಲಿ, ಮೂಲಾಧಾರದಿಂದ ಷಟ್ಚಕ್ರಗಳಲ್ಲಿ ಆ ಒಂದು ಅಂತರ್ದರ್ಶನದ ಗೋಚರದ ವಿಷಯಗಳು. ಸೊ ಆ ಒಂದು ಇಡ, ಸುಷುಮ್ನ, ಪಿಂಗಳ ನಾಡಿಗಳಲ್ಲಿ
ಮಧ್ಯನಾಡಿನಲ್ಲಿ ನಮ್ಮ ಜೀವ ಪ್ರಾಣವಾಯು ಹರಿದಾಗ ಒಳಗಡೆ ಕೇಳುತ್ತೆ. ಎಲ್ಲಿ ಕೇಳುತ್ತೆ? ಒಳಗಡೆ ಅಂದರೆ ಎಲ್ಲಿ ಕೇಳುತ್ತೆ? ಅದನ್ನು ಕಠೋಪನಿಷತ್ತಲ್ಲೂ ಹೇಳುತ್ತೆ, ಶ್ವೇತೋಪನಿಷತ್ತಲ್ಲೂ ಹೇಳುತ್ತೆ, ಮತ್ತು ನಾರಾಯಣ ಉಪನಿಷತ್ತಲ್ಲೂ ಹೇಳುತ್ತೆ, ಮುಂಡೂಕ್ಯ ಉಪನಿಷತ್ತಲ್ಲೂ ಹೇಳುತ್ತೆ. ಹೃದಯ ಗುಹೆಯಲ್ಲಿ, ಅಂದರೆ ಹೃದಯ ಅನ್ನೋ ಒಂದು ಗುಹೆ ಇದೆಯಲ್ಲ, ಆ ಗುಹೆ ಒಳಗೆ ಅದೇ ತಾನಾಗಿ ಮೊಳಗ್ತಾ ಇರತಕ್ಕಂತಹ ಪ್ರಣವನಾದ ಕೇಳುತ್ತೆ. ಇಷ್ಟೇ ಅಲ್ಲ, ನಮ್ಮ ಶ್ರೀರಂಗ ಮಹಾಗುರುಗಳು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಹೃದಯ ಗುಹೆ ಅಲ್ಲಪ್ಪ, ಬುದ್ಧಿಯ ಗುಹೆ, ಜ್ಞಾನ ಗುಹೆ ಎಲ್ಲಿರುತ್ತೆ? ಬುದ್ಧಿ ಎಲ್ಲಿರುತ್ತೆ? ಜ್ಞಾನ ಎಲ್ಲಿರುತ್ತೆ? ನಮ್ಮ ಮೆದುಳಿನಲ್ಲಿರುತ್ತೆ. ಅಂದರೆ ಸಹಸ್ರಾರದಲ್ಲಿ. ಅಂದರೆ ಯಾವುದು ತಾನಾಗಿ ಮೊಳಗ್ತಾ ಇದೆಯೋ ಅದು ಹೃದಯ ಗುಹೆಯಲ್ಲೂ ಇದೆ, ನಮ್ಮ ಸಹಸ್ರಾರದಲ್ಲೂ ಕಾಣುತ್ತೆ. ಅದೇ ರೀತಿ ನಮ್ಮ ಹೃದಯದಲ್ಲೂ ಆತ್ಮಜ್ಯೋತಿ ಕಾಣುತ್ತೆ ಮತ್ತು ನಮ್ಮ ಸಹಸ್ರಾರ ಅಂದರೆ ತಲೆಯ ಮೇಲ್ಭಾಗದಲ್ಲಿ ಪರಂಜ್ಯೋತಿಯ ಬೆಳಕಿನ ದರ್ಶನ ಆಗುತ್ತೆ. ಇದು ನಮ್ಮ ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ವಿಜ್ಞಾನ. ಇದನ್ನು ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾವು ಸಾಧನೆ ಮಾಡ್ತಾಯಿದ್ದೀವಾ? ಸಾಧನೆಯ ತಪಸ್ಸಲ್ಲಿದ್ದೀವಾ? ಆ ರೀತಿಯಾಗಿ ನಾವು ಮಾಡ್ತಾಯಿದ್ದೀವ ಅಂತ ನಮ್ಮಲ್ಲಿ ನಾವು ಪ್ರಶ್ನೆ ಕೇಳ್ಕೊಬೋದು. ಅವರು ಬೆಳಕಿನಲ್ಲೂ ಗುರಿ ಮುಟ್ಟಿದ್ರು, ಶಬ್ದದಲ್ಲೂ ಗುರಿ ಮುಟ್ಟಿದ್ರು. ಅಂತಿಮ ಸುಖ, ಪರಮ ಸುಖ, ಪರಮಾನಂದ, ತುರಿಯ ಅಥವಾ ನೀವು ಸಮಾಧಿ ಸ್ಥಿತಿ ಅಂತ ಹೇಳಿ, ಉನ್ಮಣಿ, ಮನೋನ್ಮಣಿ, ಸಮಾಧಿ ಸ್ಥಿತಿ ಏನು ಬೇಕಾದ್ರೂ ಹೇಳಿ, ಅದು ಪದಗಳಲ್ಲ, ಅದು ಪದಾರ್ಥ, ಅದು ಒಂದು ಸ್ಟೇಟಸ್, ಒಂದು ಸ್ಥಿತಿ, ಆ ಆನಂದದಾಯಕ ಪರಮೋನ್ನತ ಸ್ಥಿತಿ. ಅದನ್ನು ನಾನು ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಅದು ಅನುಭವಿಸಬೇಕು. ಅದಕ್ಕೂ ನಮ್ಮ ಈ ಗಂಟೆಗಳಿಗೂ ಹೇಗೆ ಸಂಬಂಧ? ಈಗ ಗಂಟೆ ಏನಂತಂದರೆ, ಇವಾಗ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಅಲ್ಲ, ಅದಕ್ಕೂ ಮುಂಚೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕೆ ಮುಂಚೆ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ. ನಾವು ಅದರ ನಾದವನ್ನು ಕೇಳಬಹುದಾ? ಮಾಡಿ ನೀವೇ ಮಾಡಿ. ಇನ್ನೂ ಕೇಳ್ತಾ ಇದೆ. ಅಂದರೆ ನೀವು ಮಾಡಿದ್ದು ಏಕಮುಖ ತಾಟನ ಅಂತೀವಿ, ಒಂದು ಸೈಡ್ ಹಾಕಿರೋದು. ಅದು ಒಂದು ಸೈಡ್ ಹಾಕೋದಕ್ಕಿಂತ ಎರಡು ಸೈಡಿಂದ ವಾದನ ಮಾಡಬೇಕು. ಇದರಿಂದ ಏನು ಪ್ರಯೋಜನ ಅಂದರೆ, ಗೊತ್ತಿರೋದ್ರಿಂದ ಗೊತ್ತಿಲ್ಲದಿರೋದಕ್ಕೆ ಹೋಗೋದು. ಇವಾಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನನಗೆ ನೀರು ಬಗ್ಗೆ ಗೊತ್ತಿಲ್ಲ, ನೀರಂದರೆ ಏನಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ವಾಟ್ ಈಸ್ ವಾಟರ್? ನೀರಂದರೆ ಏನು ನನಗೆ ಹೇಳಿ. ನೀರು ಪ್ರಯೋಗಬದ್ಧವಾಗಿ ಮಾತಾಡೋಣ ಅಂತ. ನಮ್ಮ ವೀಕ್ಷಕರಿಂದ ಅಡ್ರಲ್ಲ, ಹೇಳಿ. ನೀರು ಅಂದರೆ ನಾವು ಪಂಚಭೂತಗಳಲ್ಲಿ ಒಂದು ಅಂತ ಹೇಳ್ಬೋದು. ನಮ್ಮ ಜೀವಜಲ ಅಂತಲೂ ಕೂಡ. ನಾನು ಕೇಳಿದ ನೀರು ಅಂದರೆ ಏನು ಅಂತ. ನೀರಿನ ಯೂಸೇಜ್ ಹೇಳಿದ್ರಿ, ನೀರಿನ ಅಸ್ತಿತ್ವ ಹೇಳಿದ್ರಿ. ನೀರು ಅಂದರೆ ಏನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅದನ್ನೇ ಭಾರತೀಯ ಮಹರ್ಷಿಗಳು ಅನ್ವೇಷಣೆ ಮಾಡಿ ಹೇಳಿದ್ರು. ನೀವೇನು ಹೇಳಕ್ಕೆ ಹೊರಟಿದ್ರಿ ಅಂದರೆ, ಅದು ದ್ರವರೂಪದ ವಸ್ತು, ಹಾಲಿನ ಥರ ಇರುತ್ತೆ, ಹರಿಯುತ್ತೆ, ಜಲರೂಪದಲ್ಲಿ ಇರುತ್ತೆ. ಅದೆಲ್ಲ ನೀರಿನ ಬಗೆ ಬಗೆಯಾದ ವಿಧಗಳು ಹೇಳ್ದಂಗಾಯಿತು. ನೀರು ಅಂದರೆ ಏನು ಅಂತ ಕೇಳಿದ್ದು ನಾನು. ವಾಟ್ ಈಸ್ ವಾಟರ್? ನೀರಂದರೆ ಏನು? ಇನ್ನೂ ಒಂದು ಮುಂದುವರೆದು ಹೇಳೋದಾದ್ರೆ H2O ಅಂತ ಹೇಳ್ಬೋದು. ಅದು ಕೆಮಿಕಲ್ ಕಾಂಬಿನೇಷನ್ ಆಯಿತು. ನಾನು ಕೇಳಿದ್ದು ನೀರು ಅಂದರೆ ಏನು? ನೀರು ಅಂದರೆ ಏನಿಲ್ಲ, ಈ ಬಾಟ್ಲಲ್ಲಿರೋದು ನೀರು ಅಂತ ತೋರಿಸ್ಬೇಕು. ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ಈ ಬಾಟಲ್ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ನೀರು. ಅಂದರೆ ನೀರು ಅನ್ನೋದು ಒಂದು ಶಬ್ದ ಅಲ್ಲ, ಒಂದು ಪದಾರ್ಥ. ಈಗ ನಾರಾಯಣ ಅಂತ ಹೇಳೋದು, ಓಂ ನಮಃ ಶಿವಾಯ ಅನ್ನೋದು ಪದ ಅಲ್ಲ, ಪದಾರ್ಥ. ಅಂದರೆ ಒಂದು ವಸ್ತು, ಒಂದು ದೈವಶಕ್ತಿ. ಹಾಗೆ ಪ್ರಣವ ಅನ್ನೋದು ಅಕಾರ, ಉಕಾರ, ಮಕಾರ, ನಾದ, ಬಿಂದು ಅನ್ನೋದಲ್ಲ. ಅದು ಒಂದು ವಸ್ತು, ಅದು ಒಂದು ನಾದ, ಅದು ಒಂದು ಶಕ್ತಿ, ಅದೊಂದು ಸ್ವಯಂ ಶಕ್ತಿ, ಅಗೋಚರವಾದಂತಹ ಆನಂದಮಯವಾದಂಥ ಶಕ್ತಿ. ಈ ಒಂದು ಶಬ್ದ ನಾನೇನು ಹೇಳ್ತಾ ಇದ್ದೀನಿ, ಆ ಅನಹತನಾದ ಆಹತನಾದವನ್ನು ಹೋಲ್ತಾ ಇದೆ. 99% ಹೋಲ್ತಾ ಇದೆ.
ನೋನ್ ಟು ಅನ್ನೋನ್, ಅಂದರೆ ನೀರು ಗೊತ್ತಿಲ್ಲ, ನೀರು ಗೊತ್ತಾಗೋವರೆಗೂ ನೀರು ನೀರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ, ನೀರಿನ ವಿಷಯ ತಿಳ್ಕೊತಾ ಹೋಗ್ತಾ ಇದ್ದೀವಿ, ನೀರಿನ ವ್ಯಾಪ್ತಿ ತಿಳ್ಕೊತಾ ಹೋಗ್ತಾ ಇದ್ದೀವಿ, ಒಂದು ದಿವಸ ನೀರು ಕಾಣ್ತೀವಿ. ಹಾಗೆ ಈ ಶಬ್ದವನ್ನು ಹಿಡ್ಕೊಂಡ್ರೆ, ಈ ಶಬ್ದವನ್ನು ಕೇಳ್ತಾ 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 ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಆ ಪ್ರಣವನಾದಕ್ಕೆ ಹೋಗ್ತೀವಿ. ಪ್ರಣವದಿಂದ ವಿಸ್ತಾರವಾಗಿ ಪ್ರಣವದಲ್ಲೇ ಲಯವಾಗುವಂತಹ ವಿಷಯ ಇದೆ. ಈ ಪ್ರಣವನಾದ ಜ್ಞಾನಿಗಳ ಪ್ರಕಾರ ಆ ಪ್ರಣವನವನ 100ಕ್ಕೆ 99 ಭಾಗ ಹೋಲ್ತಾ ಇದೆ. ಅಂದರೆ ಈ ಒಂದು ಪ್ರಣವನಾದವನ್ನು ಕೇಳ್ತಾ 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 ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಗಂಟೆ ವಾದನ ಮಾಡ್ತಾರೋ, ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿದೆ, ನಿಮ್ಮ ಉಸಿರಾಟದ ಕ್ರಮನೇ ಕಮ್ಮಿ ಆಗೋಯ್ತು, ಉಸಿರಾಟದ ವೇಗ ಕಮ್ಮಿ ಆಯಿತು. ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು ಇದು. ಈ ಗಂಟಾ ವಾದನ ಮಾಡ್ತಾ ಮಾಡ್ತಾ ನಾವು ಕೇಳಿಸ್ಕೊತಾ ಇದ್ದೀವಿ ಅಂದರೆ ನಮ್ಮ ಉಸಿರಾಟ ಗತಾಗತಿನೇ ಕಮ್ಮಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಪ್ರಾಣಾಪಾನ ಸಮಾಯುಕ್ತಕ್ಕಾಗುತ್ತೆ, ಸಮಾಧಿ ಸ್ಥಿತಿಗೆ, ನಾವು ಏಕಾಗ್ರತೆಗೆ, ಎಲ್ಲದಕ್ಕೂ ಇಂಪ್ರೂವ್ ಅನ್ನೋಯಿಂಗ್ಲಿ ಆಗತ್ತೆ. ನಾವು ಅದನ್ನ ಗಮನ ಇಟ್ಟು ಮಾಡಬೇಕಾದಾಗ, ಗಮನ ಇಟ್ಟು ಮಾಡಿದ್ರೆ ಹೆಚ್ಚು ಫಲ, ಗಮನವಿಟ್ಟು ಮಾಡಿಲ್ಲ ಅಂದ್ರೂ ಫಲ ಉಂಟು. ನಾವು ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಾ ಇರುವಾಗ, ಅರ್ಚನೆ ಮಾಡ್ತಾ ಇರುವಾಗ, ಭಗವಂತನ ಒಳಗಡೆ ಸ್ಮರಣೆ ಮಾಡ್ತಾ 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 ಮಾಡಿದ್ರೆ ಬಹಳ ಪರಿಣಾಮ. ಹಂಗಿಲ್ಲ ಅಂದ್ರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರೆ ಅದರಲ್ಲೇ ಬರುತ್ತೆ. ಅಲ್ಪ ಪ್ರಯತ್ನಂ ಅನಂತ ಫಲಂ. ಇದು ಅಷ್ಟೇ, ಅಲ್ಪ ಪ್ರಯತ್ನ ಮಾಡ್ತಾ ಇದ್ರೆ ಅನಂತ ಫಲ ಸಿಕ್ಕತ್ತೆ ಅನ್ನೋ ಒಂದು ವಿಷಯ ಇದೆ. ಅಂದರೆ ಒಟ್ಟಾರೆಯಾಗಿ ಇದು ಒಂಥರ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಗೈಡ್ ಥರ, ಅಥವಾ ಒಂದು ಯೋಗ ಸಾಧಕರ ಸಾಧನ, ಅತ್ಯುತ್ತಮ ಸಾಧನ. ಯಾರ್ಯಾರು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ, ಅಂದರೆ ಯೋಗಾಯತನ ಭೋಗಾಯತನ, ನಮಗೆ ಇಂದ್ರಿಯಗಳಿದೆ. ನಮ್ಮ ಭಗವಂತ ಏನು ಮಾಡಿದ್ದಾನೆ ಅಂದರೆ, ಸೃಷ್ಟಿ ಹೆಂಗಿದೆ ಅಂತಂದರೆ, ಆ ಒಂದು ಎಲ್ಲ ವಿಷಯಗಳನ್ನೂ ಇಂದ್ರಿಯಗಳನ್ನ ಹೊರದೃಷ್ಟಿಯಾಗಿಟ್ಟಿದ್ದಾನೆ. ಅದನ್ನು ಒಳಗಡೆ ತೊಗೊಂಡಾಗ್ತಾನೆ ಗೊತ್ತಾಗೋದು. ಅದ್ಭುತವಾದ ಶಕ್ತಿ ಇದೆ. ನಮ್ಗೆ 2 ಕಣ್ಣಿಲ್ಲ, 3 ಕಣ್ಣಿರೋದು. ಆ್ಯಕ್ಚುಲಿ ಒಳಗಣ್ಣೇ ಒಂದು ಮುಖ್ಯವಾದದ್ದು. ಆ ಒಳಗಣ್ಣಿಂದ ನೋಡಿದಾಗ ಅಂತರ್ದೃಷ್ಟಿ ಅಂತ ಏನು ಕರೀತಾರೆ, ಅದು ಪ್ರಣವನಾದ ಗೋಚರಿಸುವಂಥದ್ದು, ಪ್ರಣವನಾದ ಅಂತ ಕೇಳುವಂಥದ್ದು, ಒಳಗಡೆ ತಾನೇ ಮೊಳಗ್ತಾ ಇರತಕ್ಕಂತಹ ಶಬ್ದವನ್ನು ಕೇಳುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ವಿಷಯ ಏನಿದೆ ಅದಕ್ಕೆ ಇದು ಸಹಾಯ ಆಗುತ್ತೆ. ನಾವು ಇಂದ್ರಿಯ ಸುಖಗಳಿಗೆ, ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ, ಏಕಾಗ್ರತೆ ಬೇಕು, ಒಂದು ತಪಸ್ಸು ಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಯಾರೇ ಒಬ್ಬರು ಸಕ್ಸಸ್ಫುಲ್ ಪರ್ಸನ್ನ ನೋಡಿ, ನೀವು ಅವರು ಡೆಡಿಕೇಟೆಡ್ ಆಗಿರ್ತಾರೆ, ಏಕಾಗ್ರತೆ ಇರುತ್ತೆ. ಆ ಏಕಾಗ್ರತೆ ದಿನೇ ದಿನೇ ಹೆಚ್ಚಬೇಕಂದ್ರೆ ಈ ಒಂದು ಗಂಟೆಯ ಒಂದು ಪರಿಣಾಮ ಬಹಳ ಚೆನ್ನಾಗಿ ಅತ್ಯುತ್ತಮ ಸಾಧನ ಆಗುತ್ತೆ. ಅದು ನನ್ನ ಸ್ವ ಅನುಭವ ಹಾಗೂ ನನ್ನ ಯಾರ್ಯಾರು ತಗೊಂಡಿದ್ದಾರೋ ಅವ್ರಿಗೂ ಅದೆಲ್ಲ ಆ ಒಂದು ಪರಿಣಾಮ ಆಗಿದೆ, ಆಗ್ತಾ ಇದೆ, ಆಗಲೇಬೇಕು. ಒಳ್ಳೆಯ ವಿಷಯ ಒಳ್ಳೆಯದಾಗೇ ಆಗುತ್ತೆ. ನಿಮಗೆ ಗೊತ್ತು, ವೀಕ್ಷಕರಿಗೂ ಗೊತ್ತು, ಕೆಟ್ಟದ್ರಿಂದ ಕೆಟ್ಟ ಫಲ ಬಂದೇ ಬರುತ್ತೆ, ಒಳ್ಳೆಯದ್ರಿಂದ ಒಳ್ಳೆಯ ಫಲ ಬರಲೇಬೇಕು. ಮತ್ತು ಸೃಷ್ಟಿನಲ್ಲಿ ಒಂದು ವಿಷಯ ಹೇಳ್ತೀನಿ ನೋಡಿ, ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ, ಇದು ಫಲ ಬರುತ್ತೆ ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ, ಈಗ ನಾನು ನಿಮ್ಮ ಹತ್ರ ಯಾವುದೋ ಒಂದು ವರ್ಷದ ಮಟ್ಟಕ್ಕೆ 1 ಲಕ್ಷ ತಗೋತೀನಿ ಅಂದರೆ, ನಾನು ವರ್ಷ ಆದಮೇಲೆ ಒಂದು 12,000 ಸೇರಿಸ್ಕೊಡ್ಬೋದಾ, ಅಥವಾ 24,000 ಸೇರಿಸ್ಕೊಡ್ಬೋದು. 1 ಲಕ್ಷ 24,000. ಪ್ರಕೃತಿಲಿ ಹಾಗಿಲ್ಲ, ಆ ಲೆಕ್ಕಾಚಾರ ಇಲ್ಲ. ನೀವು ಒಂದೇ ಒಂದು ಮಾವಿನ ಬೀಜ ವಾಟೆನ ನೀವು ನೆಡಿ, ಒಂದು 5-6 ವರ್ಷ ಕಾಯಿರಿ, ಅನಂತ ಫಲ. 3 ವರ್ಷ ನೀವು ಸಾಕಿ, ಅದು 100 ವರ್ಷ ನಿಮ್ಮನ್ನು ಸಾಕತ್ತೆ, ಅನಂತ ಫಲ ಕೊಡುತ್ತೆ. ಒಂದು ಬೀಜಕ್ಕೆ 1 ಬೀಜ ಇಂಟು 12%, 1 ಬೀಜ ಇಂಟು 14% ಅಂತ ಭಗವಂತ ಸೃಷ್ಟಿಯಲ್ಲಿ ಇಟ್ಟಿಲ್ಲ. ಒಂದು ಬೀಜದಿಂದ ಹಲವಾರು ಬೀಜ, ಆ ಹಲವಾರು ಬೀಜದಿಂದ ಹಲವಾರು ಬೀಜಗಳು, ಮತ್ತು ಆ ಹಣ್ಣುಗಳು ತಿರ್ಗಾ ಬೀಜದಲ್ಲೇ ಲಯ ಆಗುತ್ತೆ. ಬೀಜದಿಂದ ಬೀಜ, ಇದು ಬೀಜ ವೃಕ್ಷ ನ್ಯಾಯ ಅಂತಾರೆ. ಏನಂತಾರೆ, ಈ ಒಂದು ಮಾವಿನ ಬೀಜ, ಮಾವಿನ ಎಲೆ, ಮಾವಿನ ಕಾಂಡ ಎಲ್ಲವೂ ಹಾಗೆ ಹಣ್ಣಾಗಿ ಆ ಹಣ್ಣುಗಳು ಬಹುಬೀಜವಾಗುತ್ತೆ. ಪ್ರಕೃತಿಲಿರೋದು ಹಾಗೆ. ಹಾಗಾಗಿ ಈ ಒಂದು ಸಣ್ಣ ಬೀಜದಿಂದ ಬಹುಬೀಜವಾಗುತ್ತೆ. ಆ ಬಹುಬೀಜದಿಂದ ಆ ಪ್ರಕೃತಿಯ ಸೃಷ್ಟಿಲಯ ಕ್ರಿಯೆಗಳನ್ನ ನಾವು ತಗೊಳ್ಳೋವಂತಹ ವಿಷಯ ಇದೆ. ಅಂದರೆ ಈ ಸೃಷ್ಟಿಯ ಅಘಾತತೆ ಹೆಂಗಿದೆಯಪ್ಪ ಅಂತಂದರೆ, ಕ್ಯಾಲ್ಕುಲೇಷನ್ ಆಗಿಲ್ಲ, ಭಗವಂತ ಶಕ್ತಿಯಲ್ಲಿ ನಡೀತಾ ಇದೆ. ಆ ಭಗವತ್ ಶಕ್ತಿಯಿಂದ, ಅಂತರ್ಶಕ್ತಿಯಿಂದ ನಡೀತಾ ಇದೆ. ಅದು ಮರ ಬೆಳೀತಾ ಇದೆ, ಮರದಲ್ಲಿ ಹಣ್ಣುಗಳು ಬರ್ತಾ ಇದೆ ಅಂದರೆ ಎಲ್ಲವೂ ನಮ್ಮ ಒಂದು ಪುರುಷ ಪ್ರಯತ್ನವೂ ಇರಬೇಕು ಮತ್ತು ದೈವ ಬಲವೂ ಇರಬೇಕು. ಹಾಗಾಗಿ ಇದು ಪುರುಷ ಪ್ರಯತ್ನ ಮತ್ತು ದೈವ ಬಲ ಇದ್ದರೆ ಪ್ರಣವನಾದದಿಂದ ಪ್ರಣವನಾದಕ್ಕೆ ಹೋಗೋದು ಸುಲಭ ಸೋಪಾನ ಮಾರ್ಗ. ಅದು ಜ್ಞಾನಿಗಳ ಅಂತರ್ದೃಷ್ಟಿ ಮತ್ತು
ಜ್ಞಾನಿಗಳ ತಪೋದೃಷ್ಟಿಯ ವಿಷಯ ಅಂತ. ಅದಕ್ಕೋಸ್ಕರನೇ ಇದನ್ನ ಈ ಪೂಜಾ ವಿಧಾನಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಾನು ಕೂಡ ಅಳವಡಿಸ್ಕೊಂಡಿರೋದಾ? ಅದು ಹೇಗೆ ಅದ್ರ ಹೌದು. ಬಗ್ಗೆ? ಅಂದರೆ ಈಗ ಏನಾಗುತ್ತೆ ಅಂತಂದರೆ ಘಂಟಾವಾದನದಿಂದ ಏನಾಗುತ್ತೆ ಅಂತಂದರೆ ಆ ಜ್ಯೋತಿ ರೂಪದಲ್ಲಿರ್ತಕ್ಕಂಥ ಈ ದೇವಸ್ಥಾನಗಳಲ್ಲಿ ದೇವತಾ ಮೂರ್ತಿಗಳು ಬಂದಿರೋದೇ ಆ ಉದ್ದೇಶಕ್ಕೆ. ಹೆಂಗೆ ಬಂತು? ಯಾರೋ ನನಗೆ ಫ್ರೀ ಆಗಿದ್ದೀನಿ, ನಾನು ಈ ಥರ ಕೃಷ್ಣನ ಕೆತ್ಬಿಡೋಣ, ಕೊಳಲು ಕೊಟ್ಬಿಡೋಣ, ನವಿಲ್ಗರಿ ಕೊಟ್ಬಿಡೋಣ, ಶಿವ ಅಂತಂದರೆ ಈ ಥರ ಒಂದು ಲಿಂಗರೂಪವಾಗಿ ಕೊಟ್ಬಿಡೋಣ, ಮತ್ತು ನಾರಾಯಣ ಅಂತಂದರೆ 2 ಶಂಖ ಚಕ್ರ ಕೊಟ್ಬಿಡೋಣ, ಒಂದು 2 ಎಕ್ಸ್ಟ್ರಾ ಇರಲಿ, ಆ ಥರದ್ದು ಬಂದಿಲ್ಲ. ಅದು ಹೇಗೆ ಬಂತಪ್ಪ ಅಂದರೆ ಜ್ಞಾನಿಗಳ ತಪೋದೃಷ್ಟಿಯಲ್ಲಿ ಒಳಗಡೆ ಕಂಡಂತಹ ಬೆಳಕಿನ ರೂಪದಲ್ಲಿ ಕಂಡಂತಹ ರಾಮ, ಕೃಷ್ಣ, ಆಂಜನೇಯ ಮೊದಲಾದ ದೇವಾನುದೇವತೆಗಳು ಅದು ಜನರಿಗೆ ಗೊತ್ತಿಲ್ಲ. ಯಾರು ತಪಸ್ಸಿನಲ್ಲಿ ಕಂಡರೂ ಬೆಳಕಿನ ರೂಪದಲ್ಲಿ ನಾರಾಯಣನ ಜಪನ ಅನುಷ್ಠಾನ ಮಾಡ್ತಾ ಇಡೀ ಜೀವನವನ್ನೇ ತಪಸ್ಸಿಯಾಗಿಟ್ಕೊಂಡು ಒಳಗಡೆ ಏನು ಕಂಡುಕೊಂಡ್ರೋ ಆ ಬೆಳಕಿನ ರೂಪದಲ್ಲಿ ಕಂಡಂತಹ ದೇವತಾ ಮೂರ್ತಿಗಳನ್ನ ಇವತ್ತು ದೇವಸ್ಥಾನಗಳಲ್ಲಿ ಕೆತ್ತನೆ ರೂಪದಲ್ಲಿ, ಕಲ್ಲಿನ ರೂಪದಲ್ಲಿ, ಶಿಲಾ ರೂಪದಲ್ಲಿ, ಪಟಗಳ ರೂಪದಲ್ಲಿ, ಚಿತ್ರಗಳ ರೂಪದಲ್ಲಿ, ರಂಗೋಲಿ ರೂಪದಲ್ಲಿ ನಾನಾ ರೀತಿಯಾಗಿ ತಂದಿದ್ದಾರೆ. ಯಾಕೆ ಅಂತಂದರೆ ನಾನು ಈ ಹಿಂದೆ ಜ್ಞಾಪಿಸ್ಕೊಂಡೆ, ನೋನ್ ಟು ಅನ್ನೋನ್. ಎಲ್ಲಿಗೆ ಹೋಗಿ ರೀಚ್ ಆಗಬೇಕು. ನಾವು ಯಾವ ದೇವರು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಚನೆ ಮಾಡ್ತಾ ಇರೋದಕ್ಕೂ ಗೊತ್ತಿಲ್ಲದೆ ಇರೋನು ಮುಂದ್ಗಡೆ ವಿಷ್ಣು ಇದ್ದಾನೆ, ಈ ವಿಷ್ಣುವಿನ ನಾನು ಅಂತರ್ದರ್ಶನ ಮಾಡಬೇಕು, ವಿಷ್ಣುವಿನ ಸಹಸ್ರನಾಮ ದಿನ ತುಳಸಿಯಲ್ಲಿ ಮಾಡ್ತೀನಿ, ದಿನ ಹೂವಿನಲ್ಲಿ ಅರ್ಚನೆ ಮಾಡ್ತೀನಿ, ನಾನು ಭಗವಂತನ ದರ್ಶನಕ್ಕಾಗಿ ಸಾಕ್ಷಾತ್ಕಾರಕ್ಕಾಗಿ ನನ್ನ ಇಡೀ ಜೀವನವನ್ನೇ ಮುಡುಪಾಗಿಡ್ತೀನಿ ಅಂದಾಗ ಭಗವಂತನೇ ಮುಂದೆ 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 ಕರ್ಕೊಂಡು ಹೋಗ್ತಾನೆ. ಆ ಒಂದು ವಿಷಯ ತಂದಾಗ ಜ್ಞಾನಿಗಳು ತಂದಂತಹ ಶಂಖ, ಜಯಗಂಟೆ ಮತ್ತು ಜಾಂಗಟೆಗಳಲ್ಲಿ ಆ ಒಂದು ಜ್ಯೋತಿ ರೂಪದಲ್ಲಿರ್ತಕ್ಕಂತಹ ಆ ಪರಂಜ್ಯೋತಿ ಸ್ವರೂಪನಾದಂತಹ ನಾರಾಯಣನಿಗೆ ಆ ಮಂಗಳ ಆರತಿ ನೀರಾಜನ ಮಾಡ್ತಾ ಇರುವಾಗ ಈಗಿನ ಥರ ಬೆಳಕೆಲ್ಲ ಇರಲಿಲ್ಲ. ಮೊದಲೆಲ್ಲ ಕತ್ತಲಿನ ಒಂದು ಗರ್ಭಗುಡಿಯಲ್ಲೇ ಆ ಭಗವಂತನ ಆರಾಧನೆ ಮಾಡ್ತಿದ್ದು. ಆವಾಗ ಜ್ಯೋತಿ ರೂಪದಲ್ಲಿ ಮಾಡ್ತಾ ಇದ್ದಾಗ ಕಣ್ಣಿನಲ್ಲಿ ನಾವು ಭಗವಂತನ ತುಂಬ್ಕೊಳ್ಳೋಕ್ಕೆ, ಕಿವಿನಲ್ಲಿ ಪ್ರಣವನಾದ ಕೇಳ್ತಾ ನಮ್ಮ ಭಕ್ತಿ ಶ್ರದ್ಧೆಗಳು ದಿನೇ ದಿನೇ ಹೆಚ್ಚಾಗಲಿ ಅಂತ ತಂದಂತಹ ಪೂಜಾ ಪದ್ಧತಿಗಳು ಎಲ್ಲವೂ ಆತ್ಮೋದ್ಧಾರಕ್ಕೆ, ಎಲ್ಲವೂ ಮೋಕ್ಷ ಮಾರ್ಗಕ್ಕೆ. ಆದರೆ ಈಗ ಎಲ್ಲ ನಿಮಗೆ ಗೊತ್ತಿದೆ, ವ್ಯಾಪಾರ ದೃಷ್ಟಿ ಮತ್ತು ಈ ಜ್ಯೋತಿಷ್ಯರ ಪ್ರಕಾರ ಫಲಾನುಗಳ ಬಗ್ಗೆ ದೇವಸ್ಥಾನಕ್ಕೆ ಹೋಗೋದು. ಮೊದಲೆಲ್ಲ ಶಾಂತಿ ಕೇಂದ್ರ, ಶ್ರದ್ಧಾ ಕೇಂದ್ರ, ಪ್ರವಚನಗಳಾದವು, ಇವೆಲ್ಲ ಮಾಡ್ತಾ ಇದ್ವಿ. ಎಲ್ಲನೂ ಕೂಡ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ನಮಗೆ ಟ್ರಾನ್ಸಾಕ್ಷನ್ ಆಗ್ತಿದೆ. ಈಗ ಏನಾಗುತ್ತೆ, ಆ ಒಂದು ಕಲಿ ಧರ್ಮ, ಯುಗ ಧರ್ಮ ಕೃತಯುಗದಲ್ಲಿದ್ದಂಗೆ ಈಗ ಕಲಿಯುಗದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಅಂತರಂಗದಲ್ಲಿ ಯಾರು ಹೃದಯದಲ್ಲಿ ಅಥವಾ ಯಾರು ಜ್ಞಾನಿಗಳಿದ್ದಾರೋ ಕಲಿಯುಗನೇ ಕೃತಯುಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರು ಇವಾಗಲೂ ಹಿಮಾಲಯದಲ್ಲಿ ಕೆಲವೊಂದು ಮಹಾನ್ ಸಾಧಕರು ಇಡೀ ನಮ್ಮ ಭಾರತ ಭೂಮಿನಲ್ಲೇ ಸುಪ್ತವಾಗಿ ಆ ಥರದ್ದು ಹೆಚ್ಚು ಹೊರಗಿನ ಜಗತ್ತಿಗೆ ಅದು ಜಾಸ್ತಿ ಪರಿಚಯ. ಆದರೆ ಅದೇ ನಾನು ಹೇಳಿದ್ನಲ್ಲ, ಎಲ್ಲ ಮಠಾಧೀಶರುಗಳು ಎಲ್ಲರೂ ಮಾಡ್ತಾ ಇರೋದು ಮೋಕ್ಷ ಮಾರ್ಗವನ್ನೇ ಹೇಳ್ಕೊಡ್ತಾ ಇರೋದು. ಎಲ್ಲ ಪ್ರವಚನಗಳು ನನ್ನ ಹಿಂದೂ ಧರ್ಮದ ಸಂಸ್ಕೃತಿ, ಆಚರಣೆ, ಪದ್ಧತಿ ಯಾವುದು ಮೋಕ್ಷಕ್ಕೆ ಬಿಟ್ಟು ಇಲ್ಲ, ಆತ್ಮೋದ್ಧಾರಕ್ಕೆ ಬಿಟ್ಟಿಲ್ಲ. ಆದರೆ ಐಹಿಕ ಸುಖವೂ ಇದೆ, ಇಂದ್ರಿಯ ಸುಖವೂ ಇದೆ. ಗಣೇಶನ ಮಣ್ಣಿನಲ್ಲೇ ಮಾಡಬೇಕು, ಮಣ್ಣಿನಲ್ಲಿ ಮಾಡಿರೋ ಗಣೇಶನ ನೀರಿನಲ್ಲೇ ಬಿಡಬೇಕು. ಯಾಕೆ? ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರಲಿಲ್ವಾ? 6 ಇಂಚ್ಗಿಂತ ಹೆಚ್ಚಿಗೆ ಏನಾನ ಇತ್ತು ಅಂತಂದರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಇದರಲ್ಲಿ ನಾವು 7 ಥರ ಗಂಟೆಗಳನ್ನ ಮಾಡ್ತೀವಿ. ಇನ್ನು 10 ಜನ್ಮಕ್ಕೆ ನಿನಗೆ ಸಿಕ್ಕತ್ತೆ ಮೋಕ್ಷ ಅಂತಾರೆ. ನಿನಗೆ 10 ಜನ್ಮ ಆದಮೇಲೆ ನಿನಗೆ ಪರಮಾತ್ಮನ ದರ್ಶನ ಆಗುತ್ತೆ ಅಂತಾರೆ. ನನಗೆ ಈ ಜನ್ಮದಲ್ಲೇ ಆಗಬೇಕು ಅಂತಾರೆ. ಅವ್ರಿಗೆ ಏನಪ್ಪ ಅಂತಂದರೆ ಊಟ, ತಿಂಡಿ, ನಿದ್ರೆ ಏನೂ ಬೇಡ, ಆತ್ಮಸಾಧನೆ ಮಾಡಬೇಕು. ಒಬ್ಬ ಕಳ್ಳ ಆದರೆ ಕೃಷ್ಣನ್ ಚೆನ್ನಾಗಿ ಪೂಜೆ ಮಾಡ್ಕೊಂಡ್ರೆ ದೊಡ್ಡ ಕಳ್ಳ ಆಗ್ತಾನೆ. ಪ್ರಣವನಾದದಿಂದನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಆಗಿರೋದು. ಅದರ ಮೂಲ ಸ್ಥಾನ ಪ್ರಣವ. ಆ ಪ್ರಣವನಾದ ಕೇಳಿದ್ರೆ ಆ ನಿಜವಾದ ಪ್ರಣವನಾದದಲ್ಲಿ ಆ ಶಕ್ತಿ ಇದೆ. ರಕ್ತ ಇಸ್ ನಾಟ್ ಎ ಲಿಕ್ವಿಡ್, ಇಟ್ಸ್ ಎನ್ ಮಾಲಿಕ್ಯೂಲ್ ಥರ ಉರುಳ್ತಾ ಇರೋದು. ರಕ್ತ ಹರಿತಾ ಇರೋ ಶಬ್ದ ನಮ್ಮ ಕಿವಿ ಕೇಳ್ತಾ ಇದೆ.